SSC ಎಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಯಾರೆಲ್ಲ CAPF ಮತ್ತು ಡೆಲ್ಲಿ ಪೊಲೀಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಬಂದಿದೆ ಗೈಸ್. ಇದೇ ತಿಂಗಳು ನೆಕ್ಸ್ಟ್ ವೀಕಲ್ಲಿ CAPFನಲ್ಲಿ CPO ಥ್ರೂ ಸಬ್ ಇನ್ಸ್ಪೆಕ್ಟರ್ಗೆ ಹುದ್ದೆಗಳನ್ನ ಕರೆದಿದ್ದಾರೆ, ಮತ್ತು ಡೆಲ್ಲಿ ಪೊಲೀಸ್ನಲ್ಲೂ ಕೂಡ ಅರ್ಜಿಯನ್ನು ಕರೆದಿದ್ದಾರೆ ಗೈಸ್. ಇವಾಗ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ SSC CPO SI ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಏಜ್ ಕ್ರಿಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್ಸು, ಮತ್ತು ಸ್ಯಾಲ್ರಿ, ಏಜ್ ಕ್ರಿಟೇರಿಯಾ, ಜಾಬ್ ಲೊಕೇಶನ್ ಎಲ್ಲ ಹೇಗಿರುತ್ತೆ, ಜಾಬ್ ಪ್ರೊಫೈಲ್ ಹೇಗಿರುತ್ತೆ, ಈ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಗೈಸ್. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. SSC CPO CAPF ಮತ್ತು ಡೆಲ್ಲಿ ಪೊಲೀಸ್ನಲ್ಲಿ 2026 ಸಾಲಿನಲ್ಲಿ ಈ ವೇಕೆನ್ಸಿನ ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ 3709. ಮೇಲ್ ಮತ್ತು ಫಿಮೇಲು ಇಬ್ಬರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ಅಪ್ಲಿಕೇಶನ್ನು ಜೂನ್ 2nd ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ತಯಾರಿನ ಮಾಡ್ಕೊಳ್ಳಿ ಗೈಸ್. ಲಾಸ್ಟ್ ಡೇಟು ನಿಮಗೆ ಜುಲೈಯಲ್ಲಿರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ನು ಇದೇ ವೀಕ್ನಲ್ಲಿ ಬಿಡ್ತಾರೆ. ಕ್ವಾಲಿಫಿಕೇಷನ್ನು 10th ಜೊತೆಗೆ ಗ್ರಾಜ್ಯುಯೇಷನ್ ಆಗಿರಬೇಕು. ಎನಿ ಗ್ರಾಜ್ಯುಯೇಷನ್ನು BA, BSc, BCom, BBM ಎನಿ ಗ್ರಾಜ್ಯುಯೇಷನ್ ಆಗಿರೋರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಏಜ್ ಕ್ರಿಟೇರಿಯಾ ಬಂದು 20 ರಿಂದ 25 ವರ್ಷ ಗೈಸ್. OBC ಅವರಿಗೆ 3 ವರ್ಷ ಸಡಿಲಿಕೆ ಇದೆ, 28 ಅಪ್ಲೈ ಮಾಡಬಹುದು. SC ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, 30 ವರ್ಷದವರೆಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ, ಲೆವೆಲ್ 6ನಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಇದೆ 35,400 ರಿಂದ 1,12,400 ಬೇಸಿಕ್ ಪೇ ಇರುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಇದೆ. ಇದು 7th ಪೇ ಕಮಿಷನ್ ಅಲ್ಲಿ ಇರೋದು ಗೈಸ್. ನೆಕ್ಸ್ಟ್ 8th ಪೇ ಕಮಿಷನ್ ಆದರೆ ಇದೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಫೇಸಲ್ಲಿ ಪೇಪರ್ 1 ಆಗುತ್ತೆ. ಸೆಕೆಂಡ್ ಫೇಸಲ್ಲಿ ಫಿಸಿಕಲಲ್ಲಿ PET PST ಇರುತ್ತೆ. ಮತ್ತು ಥರ್ಡ್ ಫೇಸಲ್ಲಿ ಪೇಪರ್ 2 ಇರುತ್ತೆ. 2 ಎಕ್ಸಾಮ್ ಇದೆ, ನೆನ್ಪಿಟ್ಕೊಳ್ಳಿ, ಪೇಪರ್ 1, ಪೇಪರ್ 2. ಪೇಪರ್ 1ನಲ್ಲಿ ನೀವು ಕ್ವಾಲಿಫೈ ಆದರೆ ಮಾತ್ರ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತೀರಾ, ಇಲ್ಲಾಂದರೆ ರಿಜೆಕ್ಟ್ ಆಗ್ತೀರಾ. ಮತ್ತು ಫಿಸಿಕಲ್ ಕ್ಲಿಯರ್ ಆದರೆ ಥರ್ಡ್ ಫೇಸಲ್ಲಿ ಪೇಪರ್ 2 ಇರುತ್ತೆ. ಅದಾದಮೇಲೆ ಮೆಡಿಕಲ್ಲು ಮತ್ತು ಫೈನಲ್ ಮೆರಿಟ್ನ ತಯಾರಿ ಮಾಡ್ತಾರೆ. ಈಗ ಪೇಪರ್ 1 ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಟೈರ್ 1 ಇದರಲ್ಲಿ ನಿಮಗೆ 4 ಸಬ್ಜೆಕ್ಟ್ ಇರುತ್ತೆ. ಫಸ್ಟ್ ಪಾರ್ಟಲ್ಲಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ. 30 ನಿಮಿಷದಲ್ಲಿ ಫಸ್ಟ್ ಪಾರ್ಟ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ. ಇದು ಕೂಡ 50 ಕ್ವಶನ್ಸು, 50 ಮಾರ್ಕ್ಸ್ಗೆ 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಥರ್ಡ್ ಪಾರ್ಟಲ್ಲಿ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ 50 ಮಾರ್ಕ್ಸು, 50 ಕ್ವಶನ್ಸು, 50 ಮಾರ್ಕ್ಸು, 30 ಮಿನಿಟ್ಸ್ ಇರುತ್ತೆ. ಲಾಸ್ಟ್ ಪಾರ್ಟಲ್ಲಿ ಇಂಗ್ಲೀಷ್ ಕಂಪ್ರೆಷನ್ ಇರುತ್ತೆ. 50 ಕ್ವಶನ್, 50 ಮಾರ್ಕ್ಸು, 30 ಮಿನಿಟ್ಸು. ಟೋಟಲ್ 200 ಕ್ವಶನ್ನು, 200 ಮಾರ್ಕ್ಸ್ಗೆ 2 ಅವರಲ್ಲಿ ನೀವು ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ಎಕ್ಸಾಮಲ್ಲಿ ನೀವು ಪಾಸ್ ಆಯಿತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ಫಿಸಿಕಲ್ಗೆ ಕರೀತಾರೆ. ಫಿಸಿಕಲಲ್ಲಿ PET ಇರುತ್ತೆ. PET ಆದಮೇಲೆ ನಿಮಗೆ PST ಇರುತ್ತೆ. PETಯಲ್ಲಿ ಏನೇನು ಇವೆಂಟ್ ಇದೆ ಅಂತ ನೋಡೋಣ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ಇವೆಂಟು 100 ಮೀಟರ್ ಇರುತ್ತೆ. 16 ಸೆಕೆಂಡಲ್ಲಿ 100 ಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗೈಸ್. ನೆಕ್ಸ್ಟ್ 1.6 ಕಿಲೋಮೀಟರ್ ಇರುತ್ತೆ. ಅದನ್ನು ನೀವು 6.5 ಅಂದರೆ 6.5 ನಿಮಿಷದಲ್ಲಿ 1.6 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಥರ್ಡ್ ಇವೆಂಟ್ ಬಂದು ಲಾಂಗ್ ಜಂಪು. 11 ಅಡಿ ಇರುತ್ತೆ. ಅದನ್ನು 3 ಚಾನ್ಸ್ ಕೊಡ್ತಾರೆ, 3 ಚಾನ್ಸಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಐ ಜಂಪು 3.9 ಫೀಟ್ ಇರುತ್ತೆ. ಅದಕ್ಕೂ ಕೂಡ 3 ಚಾನ್ಸ್ ಕೊಡ್ತಾರೆ. ನೆಕ್ಸ್ಟ್ ಶಾರ್ಟ್ ಪುಟ್ಟು 14.9 ಫೀಟ್ನ ನೀವು ಎಸಿಬೇಕಾಗುತ್ತೆ. ಅದ್ರದ್ದು ವೆಯ್ಟ್ ಬಂದು 7.25 kgs ಇರುತ್ತೆ. ಇದಿಷ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ 1, 2, 3, 4, 5 ಇವೆಂಟ್ ಇರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಇವೆಂಟ್ಗೆ ಇವಾಗಿಂದನೇ ತಯಾರಿನ ಮಾಡಿ ಗೈಸ್. ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಸೇಮು 100 ಮೀಟರ್ ಇರುತ್ತೆ. 18 ಸೆಕೆಂಡ್ಗೆ ನೀವು 100 ಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು 800 ಇದೆ, 4 ನಿಮಿಷದಲ್ಲಿ 800ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಥರ್ಡ್ ಇವೆಂಟು ಲಾಂಗ್ ಜಂಪ್ ಇದೆ, 9 ಫೀಟ್ ಡಿಚ್ಚು, 9 ಅಡಿ ಲಾಂಗ್ ಜಂಪ್ನ 3 ಚಾನ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಐ ಜಂಪ್ ಇರುತ್ತೆ, 2.9 ಫೀಟು. ಗರ್ಲ್ಸ್ಗೆ 4 ಇವೆಂಟು, ಒಂದು 100 ಮೀಟರು, 800 ಮೀಟರು, ಅದಾದಮೇಲೆ ಲಾಂಗ್ ಜಂಪು, ಐ ಜಂಪು, ಶಾರ್ಟ್ ಪುಟ್ ಇರಲ್ಲ. ಇದು 4 ಇವೆಂಟ್ ಇರುತ್ತೆ ಗೈಸ್.
ಪಿ ಟಿ ಆಯಿತು. ಪಿ ಟಿನ ನೀವು ಕ್ಲಿಯರ್ ಮಾಡಿದ್ಮೇಲೆ ಪಿ ಎಚ್ ಟಿ ಇರುತ್ತೆ. ಪಿ ಎಚ್ ಟಿಯಲ್ಲಿ ಜನರಲ್ ಒ ಬಿ ಸಿ ಎಸ್ ಸಿ ಕ್ಯಾಂಡಿಡೇಟ್ಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹೈಟ್ ರಿಲ್ಯಾಕ್ಸೇಷನ್ ಇದೆ, 162.5 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟ್ ಜನರಲ್ ಒ ಬಿ ಸಿ ಎಸ್ ಸಿ ಅವರಿಗೆ 80 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ 77, ಎಕ್ಸ್ಟೆಂಡ್ ಮಾಡಿದಾಗ 5 ಎಕ್ಸ್ಟೆಂಡ್ ಆಗಿ 82 ಆಗಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಜನರಲ್ ಒ ಬಿ ಸಿ ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ 154 ಸೆಂಟಿಮೀಟರ್ ಹೈಟ್ ಇರಬೇಕು. ವೆಯ್ಟ್ ಹೈಟ್ಗೆ ತಕ್ಕಂತೆ ಇರಬೇಕಾಗುತ್ತೆ ಗೈಸ್. ಈಗ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಪೇಪರ್ 1 ಆಯಿತು, ಫಿಸಿಕಲಲ್ಲಿ ಪಿ ಇ ಟಿ ಪಿ ಎಚ್ ಟಿ ಆಯಿತು. ಈಗ ಥರ್ಡ್ ಫೇಸು ಪೇಪರ್ 2 ಬರುತ್ತೆ. ಪೇಪರ್ 2 ಬಗ್ಗೆ ಮಾತಾಡೋದಾದ್ರೆ ಪೇಪರ್ 2 ಅಲ್ಲಿ ಒಂದೇ ಸಬ್ಜೆಕ್ಟು 200 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ರಹೆನ್ಷನ್ ಇದು ನೋಡಿ, ಇದು 200 ಕ್ವಶನ್ಸ್ ಇರುತ್ತೆ. 200 ಮಾರ್ಕ್ಸ್ಗೆ 2 ಅವರ್ ಟೈಮ್ ಇರುತ್ತೆ. 2 ಅವರಲ್ಲಿ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಗಾಯ್ಸ್. ಈಗ ಪೇಪರ್ 1 ಆಯಿತು, ಫಿಸಿಕಲ್ ಆಯಿತು, ಪೇಪರ್ 2 ಆಯಿತು. 3 ಫೇಸ್ನ ನೀವು ಕ್ಲಿಯರ್ ಮಾಡಿದ್ರಿ ಅಂದ್ಕೊಳ್ಳಿ. ಅದಾದಮೇಲೆ ಡಿ ಎಮ್ ಇ ಇರುತ್ತೆ. ಡಿ ಎಮ್ ಇ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಡಿ ಎಮ್ ಇ ಜೊತೆಗೆ ಡಿ ವಿ ಕೂಡ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್. ಡಿ ಎಮ್ ಇ ಆದಮೇಲೆ ಫೈನಲ್ ಮೆರಿಟ್ನ ತಯಾರು ಮಾಡ್ತಾರೆ ಗೈಸ್. ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡು, ಡಿಗ್ರಿ ಸರ್ಟಿಫಿಕೇಟ್ಸು, ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡೊಮೈಸಲ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಯಾರೆಲ್ಲ ಕ್ಯಾಟಗರಿ ಇರ್ತೀರಾ ಎಸ್ ಸಿ ಎಸ್ ಟಿ ಒ ಬಿ ಸಿ ಇವರು ಕ್ಯಾಸ್ಟ್ ಸರ್ಟಿಫಿಕೇಟು, ಇ ಡಬ್ಲ್ಯೂ ಎಸ್ ಅವರು ಕೂಡ ಅಷ್ಟೇ ಕ್ಯಾಸ್ಟ್ ಸರ್ಟಿಫಿಕೇಟು ಇಂಗ್ಲೀಷ್ ಫಾರ್ಮೆಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೆಟಲ್ಲಿ ಇರಬೇಕು. ಮತ್ತು ರೀಸೆಂಟ್ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋಸು. ಇದಿಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಗೈಸ್. ಇದೇ ವೀಕಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ. ಜೂನ್ 2nd ವೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ಟೈಮ್ ಇರುತ್ತೆ. ಜುಲೈಯಲ್ಲಿ ಲಾಸ್ಟ್ ಡೇಟ್ ಇರುತ್ತೆ ಗೈಸ್. ಏಜು, ಸ್ಯಾಲ್ರಿ, ಸೆಲೆಕ್ಷನ್ ಪ್ರೊಸೆಸ್ಸು ಪ್ರತಿಯೊಂದು ತಿಳ್ಕೊಂಡಾಯ್ತು. ಈಗ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಮೇಲ್ ಫಿಮೇಲ್ಗೆ ಎಷ್ಟೆಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಗೈಸ್. ಡೆಲ್ಲಿ ಪೊಲೀಸಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಜನರಲ್ 50, ಒ ಬಿ ಸಿ 27, ಎಸ್ ಸಿ 15, ಎಸ್ ಟಿ 8, ಇ ಡಬ್ಲ್ಯೂ ಎಸ್ 14, ಟೋಟಲ್ 114 ವೇಕೆನ್ಸಿ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಜನರಲ್ 32, ಒ ಬಿ ಸಿ 2, ಎಸ್ ಸಿ 1, ಎಸ್ ಟಿ ಅವ್ರಿಗಿಲ್ಲ, ಇ ಡಬ್ಲ್ಯೂ ಎಸ್ ಇಲ್ಲ, ಟೋಟಲ್ 6 ವೇಕೆನ್ಸಿನ ಕರೆದಿದ್ದಾರೆ. ಇದಿಷ್ಟು ಡೆಲ್ಲಿ ಪೊಲೀಸ್ ವೇಕೆನ್ಸಿ. ಈಗ ನಮ್ಮ ಸಿ ಎ ಪಿ ಎಫ್ ವೇಕೆನ್ಸಿ ಬಗ್ಗೆ ಮಾತಾಡೋಣ. ಸಿ ಎ ಪಿ ಎಫ್ ಅಲ್ಲಿ ಸಿ ಆರ್ ಪಿ ಎಫ್, ಬಿ ಎಸ್ ಎಫ್, ಐ ಟಿ ಬಿ ಪಿ, ಸಿ ಎಸ್ ಎಫ್, ಎಸ್ ಎಸ್ ಬಿ ಈ 5 ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸಿನ ಕರೆದಿದ್ದಾರೆ. ಒಂದೊಂದೇ ನೋಡ್ತಾ ಹೋಗೋಣ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಜನರಲ್ 407 ವೇಕೆನ್ಸಿ, ಇ ಡಬ್ಲ್ಯೂ ಎಸ್ 101, ಒ ಬಿ ಸಿ 272, ಎಸ್ ಸಿ 151, ಎಸ್ ಟಿ 75, ಟೋಟಲ್ 1006 ವೇಕೆನ್ಸಿನ ಕರೆದಿದ್ದಾರೆ ಗಾಯ್ಸ್. ಸಿ ಆರ್ ಪಿ ಎಫ್ ಅಲ್ಲಿ 1006 ವೇಕೆನ್ಸಿ ನೋಡಿ, ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತೆ ಫಿಮೇಲ್ಗೆ ಜನರಲ್ 10, ಇ ಡಬ್ಲ್ಯೂ ಎಸ್ 2, ಒ ಬಿ ಸಿ 6, ಎಸ್ ಸಿ 3, ಎಸ್ ಟಿ 2, ಟೋಟಲ್ 23 ವೇಕೆನ್ಸಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಕರೆದಿದ್ದಾರೆ. ನೆಕ್ಸ್ಟ್ ಒನ್ ಬಿ ಎಸ್ ಎಫ್. ಬಿ ಎಸ್ ಎಫ್ ಮೇಲ್ಗೆ 87, ಜನರಲ್ ಅವ್ರಿಗೆ 87, ಇ ಡಬ್ಲ್ಯೂ ಎಸ್ 21, ಒ ಬಿ ಸಿ 57, ಎಸ್ ಸಿ 31, ಎಸ್ ಟಿ 16, ಟೋಟಲ್ 212 ವೇಕೆನ್ಸಿ ಕರೆದಿದ್ದಾರೆ. ಫಿಮೇಲ್ಗೆ ಜನರಲ್ 4, ಇ ಡಬ್ಲ್ಯೂ ಎಸ್ 1, ಒ ಬಿ ಸಿ 3, ಎಸ್ ಸಿ 2, ಎಸ್ ಟಿ 1, ಟೋಟಲ್ 11 ವೇಕೆನ್ಸಿ ಕರೆದಿದ್ದಾರೆ. ನೆಕ್ಸ್ಟ್ ಐ ಟಿ ಬಿ ಪಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಜನರಲ್ 85, ಇ ಡಬ್ಲ್ಯೂ ಎಸ್ 18, ಒ ಬಿ ಸಿ 52, ಎಸ್ ಸಿ 32, ಎಸ್ ಟಿ 11, ಟೋಟಲ್ 198 ವೇಕೆನ್ಸಿ. ಫಿಮೇಲ್ ನೋಡೋದಾದ್ರೆ ಜನರಲ್ 15, ಇ ಡಬ್ಲ್ಯೂ ಎಸ್ 3, ಒ ಬಿ ಸಿ 9, ಎಸ್ ಸಿ 6, ಎಸ್ ಟಿ 2, ಟೋಟಲ್ 35 ವೇಕೆನ್ಸಿ. ನೆಕ್ಸ್ಟ್ ಸಿ ಐ ಎಸ್ ಎಫ್ ಜನರಲ್ 473, ಇ ಡಬ್ಲ್ಯೂ ಎಸ್ 116, ಒ ಬಿ ಸಿ 314, ಎಸ್ ಸಿ 175, ಎಸ್ ಟಿ 86, ಟೋಟಲ್ 1164 ನೋಡಿ. ಜಾಸ್ತಿ ವೇಕೆನ್ಸಿ ಸಿ ಎಸ್ ಎಫ್ ಅವರೇ ಬಿಟ್ಟಿರೋದು. ಫಿಮೇಲ್ ನೋಡೋದಾದ್ರೆ ಜನರಲ್ 53, ಇ ಡಬ್ಲ್ಯೂ ಎಸ್ 3, ಒ ಬಿ ಸಿ 35, ಎಸ್ ಸಿ 19, ಎಸ್ ಟಿ 10, ಟೋಟಲ್ 130 ವೇಕೆನ್ಸಿ. ನೆಕ್ಸ್ಟ್ ಎಸ್ ಎಸ್ ಬಿ ಮೇಲು ಜನರಲ್ 30, ಇ ಡಬ್ಲ್ಯೂ ಎಸ್ 1, ಒ ಬಿ ಸಿ 14, ಎಸ್ ಸಿ 15, ಎಸ್ ಟಿ 5, ಟೋಟಲ್ 71 ವೇಕೆನ್ಸಿ. ಫಿಮೇಲು ಜನರಲ್ 6, ಇ ಡಬ್ಲ್ಯೂ ಎಸ್ 1, ಒ ಬಿ ಸಿ 4, ಎಸ್ ಸಿ ಎಸ್ ಟಿಗೆ ಯಾವುದೇ ಇಲ್ಲ, ಟೋಟಲ್ 11 ವೇಕೆನ್ಸಿ. ನೆಕ್ಸ್ಟ್ ಟೋಟಲ್ ಈಗ ಮೇಲ್ಗೆ
ಜನರಲ್ ಅವ್ರಿಗೆ 1082 ವೇಕೆನ್ಸಿ ಕರೆದಿದ್ದಾರೆ. EWS 263 ವೇಕೆನ್ಸಿ, OBCಗೆ ಟೋಟಲ್ 709 ವೇಕೆನ್ಸಿ, SC ಅವ್ರಿಗೆ 404, ST 193, ಟೋಟಲ್ 2651 ವೇಕೆನ್ಸಿ. ಫಿಮೇಲ್ಗೆ ಟೋಟಲ್ ಜನರಲ್ 88 ವೇಕೆನ್ಸಿ, EWS 23 ವೇಕೆನ್ಸಿ, OBC 57 ವೇಕೆನ್ಸಿ, SC 30 ವೇಕೆನ್ಸಿ, ST 15 ವೇಕೆನ್ಸಿ, ಟೋಟಲ್ 210 ವೇಕೆನ್ಸಿ. ಓವರ್ ಆಲ್ 3709 ಗೈಸ್. ನೋಡಿ, ನಿಮ್ಮ ಕನಸಿನ ಡಿಪಾರ್ಟ್ಮೆಂಟ್ ಯಾವುದಿದೆ, CRPF, BSF, ITBP, CISF, SSB, ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ನೋಡಿ. ವೇಕೆನ್ಸಿ ಚಾರ್ಟ್ನೇ ಫುಲ್ ನಿಮ್ಗೋಸ್ಕರ ರೆಡಿ ಮಾಡಿ ತಂದಿದ್ದೀನಿ. CRPF ಅಲ್ಲಿ 1006 ಇದೆ ಮೇಲ್ಗೆ, ಮತ್ತೆ CISF ಅಲ್ಲಿ ನೋಡಿ 1164 ಇದೆ, ಜಾಸ್ತಿ ಇದರಲ್ಲೇ ಇರೋದು. ಮತ್ತೆ ಫಿಮೇಲ್ಗೂ ಅಷ್ಟೇ ನೋಡಿ, CISF ಅಲ್ಲಿ 130 ಇದೆ. ಅದು ಬಿಟ್ರೆ ಇನ್ನೆಲ್ಲ ನಾರ್ಮಲ್ 2 ಡಿಜಿಟ್ಸ್ ಅಲ್ಲಿ ಇದೆ. ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ, ಅವರು ಈ ಡಿಪಾರ್ಟ್ಮೆಂಟ್ಗಳಿಗೆ ಅವರು ತಯಾರಿನ ಮಾಡಿ. CISF ತುಂಬಾ ಈಸಿ ವರ್ಕ್ ಇರುತ್ತೆ, ಅಷ್ಟೇನು ಹಾರ್ಡ್ ಇರೋದಿಲ್ಲ. ಹಾಗಾಗಿ ಯಾವಾಗಲೂ ಹೈ ಕಟ್ ಆಫ್ ಇರುತ್ತೆ. ಯಾರು ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ರಿಟರ್ನ್ ಅಲ್ಲಿ, ಅವ್ರಿಗೆ ಆರಾಮಾಗಿ CISF ಸಿಗುತ್ತೆ ಗೈಸ್. ಹಾಗಾಗಿ ಯಾರೆಲ್ಲ ಡಿಗ್ರಿ ಆಗಿದೆ ಅವರು CAPF ನಲ್ಲಿ ಅಥವಾ ಡೆಲ್ಲಿ ಪೊಲೀಸ್ನಲ್ಲಿ ಜಾಬ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವರು ತಯಾರಿನ ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೇ ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ. ನಾನು ಹೇಳಿದಂಥ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಬರ್ತಾ ಇದೆ. June 2nd ವೀಕಲ್ಲಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಲ್ಲ ಬೇಗ ರೆಡಿ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ SSC, CPO, CAPF ಮತ್ತು ಡೆಲ್ಲಿ ಪೊಲೀಸ್ನ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಮತ್ತು ಹೈಪ್ ಬಟನ್ ಇದೆ ಕೆಳಗೆ, ಹೈಪ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಲಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಮತ್ತು ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.